BLO, BLA, ERO, AERO, ವೋಟರ್ ಫೆಸಿಲಿಟೇಷನ್ ಸೆಂಟರು, ಹೆಲ್ಪ್ ಡೆಸ್ಕು, ಮತ್ತೆ ವೆಬ್ಸೈಟ್ ಸರ್ಚು, ಮತ್ತೆ ಮಾಧ್ಯಮ ಒಂದು ಆಸ್ ಎ ಇದು ಸಾರ್ವಜನಿಕರಿಗೆ ಎಜುಕೇಟ್ ಮಾಡುವಂತ ವ್ಯವಸ್ಥೆ, ಎಲ್ಲ ವ್ಯವಸ್ಥೆ ಕೂಡ ಅರ್ಹ ಮತದಾರರಿಗೆ ಸಹಾಯ ಮಾಡ್ಲಿಕ್ಕೆ ನಿಂತಿದೆ. ಅಂದ್ರೆ ಯಾರೇ ವ್ಯಕ್ತಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ಗೆ ಬರ್ಬೋದು, BLO ನ ಕಾಂಟ್ಯಾಕ್ಟ್, BLO ಹೆಸರು, ಪ್ರಿಂಟೆಡ್ ನಂಬರ್ ಕೂಡ ಇಲ್ಲಿ ಹಾಕಿರ್ತೀವಿ. ಈಗ ಏನಾಗುತ್ತೆ, ಅವರು ಒಂದು ವಿಳಾಸ ಇರುತ್ತೆ, ಮನೆ ಇರುತ್ತೆ, ಮತದಾರ ಪಟ್ಟಿ ಎಲ್ಲಿ ಅವ್ರ ವಾಸ ಇರುತ್ತೆ, ಅದರ ಆಧಾರದ ಮೇಲೆ ಅವ್ರಿಗೆ ಅದನ್ನ ಪ್ರಿಂಟ್ ಮಾಡಿಕೊಡ್ತೀವಿ. ಆ ವ್ಯಕ್ತಿಗೆ ಅದು ಮುಟ್ಟಿಸುವಂತ ಕೆಲಸ ಮಾಡೋದು ಮೊದಲೇ ನಮ್ದು ಆದ್ಯತೆ ಇರೋದು. ಮುಟ್ಟಿಸಿದ ಮೇಲೆ ಅದನ್ನ ತುಂಬಿ ವಾಪಸ್ ಕೊಟ್ರೆ ಖಂಡಿತವಾಗಿ ಹೆಸರು ಮತದಾರ ಪಟ್ಟಿ ಬಂದ್ಬಿಡುತ್ತೆ. ಎರಡನೇದು, ನನಗೆ ಹುಡುಕಕ್ ಗೊತ್ತಾಗ್ಲಿಲ್ಲ, ಫಿಲ್ಅಪ್ ಮಾಡಕ್ ಗೊತ್ತಾಗ್ಲಿಲ್ಲ, ಹಾಗೆ ಮಾಡೋದು ಗೊತ್ತಾಗ್ಲಿಲ್ಲ, ಇದನ್ನ ಸಂಶಯಗಳು ಬರಬಹುದು ಅನ್ನೋ ಕಾರಣಕ್ಕೆ ಇಡೀ ವ್ಯವಸ್ಥೆಯನ್ನ ನಾವು ಇಟ್ಟಿದ್ದೀವಿ. BLO ವ್ಯವಸ್ಥೆ, BLA ವ್ಯವಸ್ಥೆ, ವೋಟರ್ ಫೆಸಿಲಿಟೇಷನ್ ವ್ಯವಸ್ಥೆ, ಚುನಾವಣಾ ಶಾಖೆ, ಚುನಾವಣೆಯ ಅಧಿಕಾರಿಗಳ ದೊಡ್ಡ ಒಂದು ತಂಡ, ಎಲ್ಲವೂ ಕೂಡ ವೆಬ್ಸೈಟ್, ಮಾಧ್ಯಮದವರು ಎಲ್ಲರೂ ಕೂಡ ವ್ಯವಸ್ಥೆ ಇರೋದೇ ಅಂತ ಒಂದು ಇವ್ರಿಗೆ ನಾವು ಸಹಾಯ ಮಾಡ್ತೀವಿ. ನಮ್ಮ ಕಚೇರಿ, ನಮ್ಮ ಚುನಾವಣಾ ಶಾಖೆ ಅಥವಾ ನಮ್ಮ ಎಲ್ಲ ವ್ಯವಸ್ಥೆ, ERO, AERO ಆಫೀಸರ್ಸ್, BLO, BLA ವ್ಯವಸ್ಥೆ ಎಲ್ಲವನ್ನು ಕೂಡ ಯಾವತ್ತೂ ಕೂಡ ಮುಕ್ತ ಅರ್ಹ ಮತದಾರ ಸಹಾಯಕ್ಕೆ ಯಾವರು ನಾವು ಭಾಗ ತೆಗೆದೇ ಇರ್ತೀವಿ, ಖಂಡಿತ ಸಹಾಯ ಮಾಡ್ತೀವಿ. ಈಗ 7 ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಅಷ್ಟು ಜನರಿಗೆ 21 ಮತ ಲಕ್ಷ 2002ನೇ ಮತದಾರ ಪಟ್ಟಿ 25 2022-25 ಮೇಲೆ ಸಾಕಷ್ಟು ಬದಲಾವಣೆ ನಿಮ್ಗೆಲ್ಲ ಗೊತ್ತಿದೆ. ಉತ್ತರಾಡಿ ಕ್ಷೇತ್ರ ಇವಾಗ 5-6 ಕ್ಷೇತ್ರಕ್ಕೆ ಹೋಗಿದೆ, ಆವಾಗ ಒಂದು ಇತ್ತು, ಹೋಗಿದೆ, ಅದೆಲ್ಲ ಇದೆ. ಇವೆಲ್ಲ ಕಾಂಪ್ಲಿಕೇಶನ್ಸ್, ಚಾಲೆಂಜಸ್ ಇದೆ. ಬಟ್ ಸೀರಿಯಸ್ ವೋಟರ್ ವಿಲ್ ನೋ ನನ್ನ ಹೆಸರು ಎಲ್ಲಿತ್ತು ಆಗ, ಈಗ ಎಲ್ಲಿದೆ. ಆ ಒಂದು ತಿಳುವಳಿಕೆ, ಆ ಒಂದು ಮಾರ್ಗದರ್ಶನ, ಆ ಒಂದು ಅರಿವು ಖಂಡಿತ ಪ್ರತಿಯೊಬ್ಬರು ಮತದಾರರಲ್ಲಿ ಬರಬೇಕು. ಅದೇ ಕಾರಣಕ್ಕೆ ನಾವು ಅದಕ್ಕೆ ಪ್ರತ್ಯೇಕವಾದ ಸ್ವೀಪ್ ಆಕ್ಟಿವಿಟಿ, ಇನ್ನೊಂದು ಮತ್ತೊಂದು ಮಾಡುವಂತ ಪ್ರಯತ್ನ ಕೂಡ ನಮ್ಮ ಯೋಚನೆ ಇದೆ, ಅದು ಕೂಡ ಮಾಡ್ತೀವಿ. ಸಂಖ್ಯೆ ಇರುತ್ತಲ್ಲ, BLO ಪ್ಲಸ್ BLO ಸೂಪರ್ವೈಸರ್ ಬಿಟ್ಟರೆ ಮಿಕ್ಕಿದ್ದೆಲ್ಲ 5 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, 5 ERO, ಮತ್ತೆ ನಮ್ಮಲ್ಲಿ ಎಷ್ಟು 14 ಜನ, ಎಷ್ಟು ERO ಇರೋದು, 14 AEROs ಇದ್ದಾರೆ, ಮತ್ತೆ 5 EROs ಇದ್ದಾರೆ, ಮತ್ತೆ 1800 ಎಷ್ಟು ಅಷ್ಟೇ 95 BLOs ಇದ್ದಾರೆ, 195 ಜನ BLO ಸೂಪರ್ವೈಸರ್ಸ್ ಇದ್ದಾರೆ. ಅದು ಬಿಟ್ಟು ನೋಡಲ್ ಆಫೀಸರ್ಸು, ಮತ್ತೆ ಜಾಯಿಂಟ್ ಕಮಿಷನರ್ಸ್ ಇಬ್ರು ಇರ್ತಾರೆ, ಡೆಪ್ಟಿ ಕಮಿಷನರ್ಸ್ ಇಬ್ರು ಇರ್ತಾರೆ, ಆ ರೀತಿ. ಮತ್ತೆ ಕಾಲಕ್ಕೆ ಚುನಾವಣಾ ಆಯೋಗ ಸ್ವಲ್ಪ ಹೆಚ್ಚುವರಿ ಸಿಬ್ಬಂದಿ, ಅಧಿಕಾರಿಗಳನ್ನ ನೇಮಕ ಮಾಡಬಹುದು ಸೂಪರ್ವಿಷನ್ ಮಾಡ್ಲಿಕ್ಕೆ. ಅದು ಬೇರೆ ಎಣಿಕೆ ಅಷ್ಟು, ಅಂದಾಜು ಅಷ್ಟು ಜನ ಬರ್ತಾರೆ. ಇಲ್ಲ, ಯಾವುದೇ ಚುನಾವಣಾ ಕೆಲಸ ಅಂದ್ರೆ ಅಲ್ಲಿ ಒಂದು ಎಲಿಮೆಂಟ್ ಆಫ್ ಡಿಸಿಪ್ಲಿನ್ ಅನ್ನೋದಿದೆ, ಅಲ್ಲಿ ಎಲಿಮೆಂಟ್ ಆಫ್ ಬದ್ಧತೆ, ಇದು ಕಾನೂನು ಪ್ರಕಾರ. ಅಂದ್ರೆ ತಮ್ಗೆ ಗೊತ್ತಿರ್ಬೋದು, ಚುನಾವಣಾ ಆಯೋಗದ ಸೂಚನೆಯನ್ನು ಅಷ್ಟು ಗಂಭೀರವಾಗಿ ಅಧಿಕಾರಿಗಳು ಪರಿಗಣಿಸಬೇಕಾಗತ್ತೆ. ಯಾಕಂದ್ರೆ ಯಾವುದೇ ಚುನಾವಣಾ ವಿಚಾರವಾಗಿ ಕರ್ತವ್ಯ ನಿರ್ಲಕ್ಷ್ಯತೆ ಈಸ್ ಎ ಕ್ರಿಮಿನಲ್ ಅಫೆನ್ಸ್. ಹಾಗಾಗಿ ಮತ್ತೆ ಚುನಾವಣಾ ಆಯೋಗಕ್ಕಿರುವಂತ ಅಧಿಕಾರ 324 ಆರ್ಟಿಕಲ್ ಪ್ರಕಾರ, ಮತ್ತೆ ನಂತರ ಬಂದಂತ ಅಧಿಕಾರಿಗಳ ಅಧಿಕಾರದಲ್ಲಿ ಕೂಡ ಆ ಡಿಸಿಪ್ಲಿನ್ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಅದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು, ಹಗುರವಾಗಿ ತಗೊಳಕ್ ಆಗಲ್ಲ ಅನ್ನೋದು ಒಂದು ವಿಚಾರ. ಎರಡನೇ ವಿಚಾರ, ತರಬೇತಿಗಳು ಕೊಡೋದೇ ನಾವೆಲ್ಲ ಅಷ್ಟು ಕಷ್ಟಪಟ್ಟು ಅಷ್ಟೆಲ್ಲ ಜನನ ಸೇರಿಸಿ ಎಲ್ಲ ಮಾಡ್ತಾ ಇರ್ತೀವಿ. ಆ ತರ ತರಬೇತಿಗೆ ಬರದೇ ಇರೋದು, ಆಬ್ಸೆಂಟ್ ಆಗೋದು, ಅದು ಬಹಳ ಗಂಭೀರವಾಗಿ ತಗೊಳ್ತೀವಿ. BLO ಫಾರ್ ಎಕ್ಸಾಂಪಲ್, ನಾವೇನೋ ಡ್ಯೂಟಿ ಕೊಟ್ಟಿರ್ತೀವಿ, ಅವರು ಆ ಕೆಲಸ ಮಾಡ್ತಿದ್ರೆ ಬಹಳ ಗಂಭೀರವಾಗಿ ತಗೊಳ್ಬೇಕಾಗುತ್ತೆ. ಸೂಪರ್ವೈಸರಿ ಆಫೀಸರ್ಸು ಅಥವಾ ನೋಡಲ್ ಆಫೀಸರ್ಸು ಯಾರೇ ಆದ್ರೂ ಕೂಡ ಬಹಳ ಗಂಭೀರವಾಗಿ ತಗೊಂಡು ಅದನ್ನ ಡಿಸಿಪ್ಲಿನ್ ಮಾಡದೇ ಇದ್ರೆ ನಮ್ಮ ಕೆಲಸ ಕೆಡತ್ತೆ ಅನ್ನೋ ದೃಷ್ಟಿಯಲ್ಲಿ ಅದು ಇಲ್ಲಿವರೆಗೂ ನಾವು BLO ತರಬೇತಿನ ಈಗ ಪ್ರಾರಂಭ ಮಾಡ್ತಾ ಇದೀವಿ ಬಿಟ್ರೆ ನಮ್ಮ ಮ್ಯಾಪಿಂಗ್ ಅಲ್ಲಿ ಕೂಡ BLO ಬಾರದೇ ಇರುವಂತ BLOಗೆ ಪ್ರತ್ಯೇಕವಾಗಿ ನೋಟಿಸ್ ಅನ್ನ ಕೊಟ್ಟಿದ್ದೀವಿ, ಅವ್ರನ್ನ ಡಿಸಿಪ್ಲಿನ್ ಮಾಡಿದೀವಿ, ಅವರ ಹಿರಿಯ ಅಧಿಕಾರಿಗಳಿಗೆ ಪತ್ರ ವ್ಯವಹಾರ ಕೂಡ ಮಾಡಿದ್ವಿ. ಈಗ SIR ಪ್ರಾರಂಭ ಆದ್ಮೇಲೆ
ಆಲ್ ಆಫೀಸರ್ಸ್ ಆರ್ ಡೀಮ್ ಟು ಬಿ ಆನ್ ಡೆಪ್ಯುಟೇಷನ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ನಮಗೆಲ್ಲ ಗೊತ್ತಿದೆ, ಯಾವುದೇ ಕಾರಣಕ್ಕೂ ಯಾವುದೇ ಅಧಿಕಾರಿ ಅದನ್ನು ತಪ್ಪಿಸ್ಕೊಳ್ಳುವ ಹಾಗಿಲ್ಲ. ಅವರು ಎಲೆಕ್ಷನ್ ಕಮಿಷನನ್ನು ಒಂದು ಇದಕ್ಕೆ ಅಂದರೆ ಡೈರೆಕ್ಟ್ ಸೂಪರ್ವಿಷನ್ ಕಂಟ್ರೋಲ್ ಆಫ್ ದ ಎಲೆಕ್ಷನ್ ಕಮಿಷನ್ ವ್ಯಾಪ್ತಿಗೆ ಒಳಪಟ್ಟಿರ್ತಾರೆ. ಹಾಗಾಗಿ ಅವರ ಮೇಲೆ ಆ ರೀತಿ ಕರ್ತವ್ಯ ನಿರ್ಲಕ್ಷ್ಯತೆ ತೋರಿಸುವಂಥ ಅಧಿಕಾರಿ ಯಾರೇ ಆಗಿರ್ಬೋದು ಅವ್ರ ಮೇಲೆ ಕ್ರಮ ಆಗೇ ಆಗುತ್ತೆ. ತಮಗೆಲ್ಲ ಗೊತ್ತಿದೆ, ಹಿಸ್ಟ್ರಿ ಕೂಡ ಚುನಾವಣಾ ವಿಚಾರ ಬಂದಾಗ ಅಷ್ಟು ಗಂಭೀರ ಇದ್ದೇ ಇರುತ್ತೆ. ಸರ್ಕಾರ ಇನ್ನೊಂದು ಆದೇಶ ಹೊರಡಿಸಿ ವರ್ಗಾವಣೆಯನ್ನ ಜೂನ್ 30ರೊಳಗೆ ವಿಸ್ತರಣೆ ಮಾಡ್ತಾ ಇದೆ. ಈ ಇವರು ಯಾರು ನಿಮ್ಮ ಜೊತೆಗೆ ಯೋಜನೆ ಆಗಿದೆ, ಅವ್ರನ್ನ ವರ್ಗಾವಣೆ ಮಾಡಬಾರ್ದು ಅಂತ ಏನಾದ್ರು? ಅಲ್ಲ, ಚುನಾವಣಾ ಆಯೋಗದ ಸೂಚನೆ ಪ್ರಕಾರ ಚುನಾವಣೆಗೆ ಯಾವುದೇ ಪ್ರಕ್ರಿಯೆ, ಮತದಾರ ಪಟ್ಟಿ ಪರಿಷ್ಕರಣೆ ಇರ್ಬೋದು, SIR ಇರ್ಬೋದು, ಚುನಾವಣೆ ಘೋಷಣೆ ಆದ ಮೇಲೆ ಚುನಾವಣೆಯಲ್ಲಿ ನಿರತರಾದ ಅಧಿಕಾರಿಗಳ ವರ್ಗಾವಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ವಿತೌಟ್ ದ ಪರ್ಮಿಷನ್ ಆಫ್ ದ ಎಲೆಕ್ಷನ್. ಅದಕ್ಕೆ ಪ್ರತ್ಯೇಕವಾದ ಒಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನ ವ್ಯಾಪ್ತಿಯಲ್ಲಿ ಹಾಗಾಗಿ ವರ್ಗಾವಣೆ ಮಾಡಲ್ಲ ಅಂತ ಹೇಳ್ತಲ್ಲ, ಪರ್ಮಿಷನ್ ಆಫ್ ದ ಎಲೆಕ್ಷನ್ ಕಮಿಷನ್ ಬೇಕು. ಎಲೆಕ್ಷನ್ ಕಮಿಷನ್ ಅನುಮತಿ ಕೊಟ್ಟರೆ ಸುಮಾರು ಉದಾಹರಣೆಗಳಿದೆ, ಬದಲಾವಣೆ ಮಾಡಿರೋಂಥ ಮಾಡ್ತಾರೆ. ಬಟ್ ಅವ್ರಿಗೆ ಗಮನಕ್ಕೆ ತರಬೇಕು, ಅವರು ಅನುಮತಿ ಪಡೆಯಬೇಕಾಗುತ್ತೆ. ಯಾವ ಮಟ್ಟದ ಅಧಿಕಾರಿಗಳಿಗೆ ಯಾವ ರೀತಿಯ ಪಾಲನೆ ಮಾಡಬೇಕಂತ ಸ್ಪಷ್ಟವಾಗಿ ಗೈಡ್ಲೈನ್ಸ್ ಇದೆ, ಅದ್ರ ಪಾಲನೆ ಮಾಡ್ತಾರೆ.